ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆ ಎಲ್ರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೀನ ರಾಶಿಯವರಿಗೆ ಯಾವ ರೀತಿ ರಾಶಿ ಫಲಗಳು ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಈ ತಿಂಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವಂಥ ಗ್ರಹಗಳು 4 ಗ್ರಹಗಳಿದೆ. ಯಾವ ದಿನಾಂಕಕ್ಕೆ ಈ ಗ್ರಹಗಳು ಬದಲಾಗ್ತಾ ಇದ್ದಾವೆ ಅಂತ ನೋಡಿದ್ರೆ, ನೋಡಿ, ಕುಜಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ 13ನೇ ತಾರೀಕಿಗೆ ಪ್ರವೇಶ ಮಾಡ್ತದೆ. ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ 14ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ಬುಧಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡುವಂತಹದ್ದು. ಇನ್ನು ಸೂರ್ಯನು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ 16ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ನೋಡಿ, 13, 14, 15, 16 ಈ 4 ದಿನಗಳಲ್ಲಿ 4 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು ವಿಶೇಷ. ಹಾಗಾಗಿ ಈ ತಿಂಗಳ ಮಧ್ಯಕಾಲದಲ್ಲಿ ಗ್ರಹಗಳು ಸಂಚಾರ ಮಾಡ್ತಾ ಇದೆ. ಹಾಗಾಗಿ ತಿಂಗಳ ಸಮಯದಲ್ಲಿ ಅಂದರೆ ಮಧ್ಯಭಾಗದ ಸಮಯದವರೆಗೂ ಒಂದು ರೀತಿಯ ಫಲಗಳು ಮತ್ತು ತಿಂಗಳ ಅಂತ್ಯದವರೆಗೂ ಒಂದು ರೀತಿಯ ಪ್ರತಿಫಲಗಳು. ಹಾಗಾಗಿ 4 ಗ್ರಹಗಳು 8 ರೀತಿಯ ಪ್ರತಿಫಲಗಳು, ಬದಲಾವಣೆಗಳು ಕೊಡುವಂತಹದ್ದು, ನೋಡುವಂತಹದ್ದಿದೆ. ಅದರಲ್ಲಿಯೂ ಮೀನ ರಾಶಿಯವರಿಗೆ ಯಾವ ಒಂದು ವಿಚಾರಗಳಲ್ಲಿ ಬದಲಾವಣೆಗಳಿದೆ ಅಂತ ನೋಡೋಣ. ನೋಡಿ, ನಿಮ್ಮ ಒಂದು ಅಭಿವೃದ್ಧಿ ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರದಲ್ಲಿ ಹೆಂಗಿದೆ ಅಂತ ನೋಡಿದ್ರೆ, ಸ್ವಲ್ಪ ಇಂಡಿವಿಜುವಲ್ ಆಗಿ ಭಾಳಷ್ಟು ವಿಚಾರಗಳು, ಭಾಳಷ್ಟು ಕೆಲಸಗಳು, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ದೀರ್ಘಕಾಲಿಕವಂಥ ಚಿಂತೆಗಳು, ಆಲೋಚನೆ ಬಗ್ಗೆ ನೀವು ಮಾಡ್ತಾ ಇರ್ತೀರಾ. ಹಾಗಾಗಿ ಬದಲಾವಣೆಯ ಪ್ರಯತ್ನ ಕೂಡ ಮಾಡ್ತೀರಾ. ಹಾಗಾಗಿ ಕೆಲವೊಂದು ನಿರ್ಣಯಗಳು ಅಂದ್ಕೊಂಡ ಸಮಯಕ್ಕೆ ಆಗದಿರ ನಿಧಾನ ಆಗ್ತಾ ಇರುತ್ತೆ. ಯಾಕೆಂತಂದರೆ ನಿಮ್ಮ ಒಂದು ರಾಶಿಯಲ್ಲೇ ಶನಿ ವಕ್ರ ಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಶನಿ ದರ್ಶನ, ಶನಿ ಆರಾಧನೆ ಮಾಡೋದು ತುಂಬ ಸುಫಲ ಆಗಿರುತ್ತೆ. ಅದು 7.5 ನಡೀತಾ ಇರೋದ್ರಿಂದ ಶನಿ ಪರಿಹಾರ ತುಂಬ ಪ್ರಮುಖವಾಗಿರುತ್ತೆ. ಇನ್ನು ಹಣಕಾಸಿನ ವಿಚಾರ ನೋಡಿದ್ರೆ, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ 13ರವರೆಗೂ ಒಳ್ಳೆಯ ರೀತಿಯ ಧನಪ್ರಾಪ್ತಿ ಅನುಕೂಲಗಳು ನಡೆಯುತ್ತೆ. ಅಂದು 13ರ ನಂತರ ಅಂದರೆ 13ನೇ ನಂತರ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಂದರೆ ಕೆಲವು ಯಾವುದೋ ಕಮಿಟ್ಮೆಂಟ್ಗಳಿಗೋಸ್ಕರ ಖರ್ಚುಗಳಾಗುವಂತಹದ್ದು ಮತ್ತು ಆರೋಗ್ಯ ವಿಚಾರವಾಗಿ ಖರ್ಚುಗಳು ಮಾಡುವಂತಹದ್ದು ಬರುತ್ತೆ. 23ರ ನಂತರ ಸ್ವಲ್ಪ ಅನವಶ್ಯಕವಾದಂತಹ ಆರೋಗ್ಯ ಪರಿಸ್ಥಿತಿಗಳು ಉಂಟಾಗುವಂತಹದ್ದು, ಅಡಚಣೆಗಳಿಂದ ದುಡ್ಡು ಪೋಲಾಗುವಂತಹದ್ದು, ಆ ವಿಚಾರವಾಗಿ ದುಡ್ಡಿನ ವ್ಯವಹಾರಗಳು ನಡೆಯುವಂತಹದ್ದು ಉಂಟಾಗುತ್ತೆ. ಇನ್ನು ಒಂದು ಪ್ರಯತ್ನ ಕಾರ್ಯ ಮತ್ತು ಮನೆ ಕಡೆ ಸ್ವಸ್ಥಾನದಲ್ಲಿ ಹೇಗಿದೆ ಅಂತ ನೋಡಿದ್ರೆ, ಮುಖ್ಯವಾಗಿ ಪ್ರಯತ್ನ ಕಾರ್ಯಗಳು, ಬಲಾಬಲಗಳು ನಿಮಗೆ 14ರವರೆಗೂ ತುಂಬ ಉತ್ತಮ ಸ್ಥಿತಿಯಲ್ಲಿ ನಿಮಗೆ ಪೂರ್ವಜನ್ಮದ ಸುಕೃತ ಫಲ ಅನ್ನುವಂತಹ ಸ್ಥಿತಿ ಶುಕ್ರ ಮತ್ತು ಬುಧಗ್ರಹಗಳ ಫಲದಿಂದ ಸಿಗತ್ತೆ. ಹಾಗಾಗಿ ಶ್ರೇಷ್ಠವಾದ ಅನುಕೂಲತೆಗಳು ಸಿಗತ್ತೆ. ಅದು ಸ್ನೇಹಿತರಿಂದ, ಮಿತ್ರರಿಂದ ನಿಮ್ಮ ಪ್ರಯತ್ನಗಳು ಸಾಧಿಸುವಂತಹ ಅನುಕೂಲತೆಗಳು. 14ರಿಂದ 25ರವರೆಗೂ ನಿಮಗೆ ಪ್ರಯತ್ನಗಳಲ್ಲಿ ಸ್ವಲ್ಪ ಅಸಮರ್ಪಕವಾದಂತಹ ಫಲಾಫಲಗಳು ಉಂಟಾಗುತ್ತೆ. ಇನ್ನು ಸ್ವಸ್ಥಾನದಲ್ಲಿ ಮನೆ ಕಡೆ ಏನೋ ಒಂಥರ ಸಮೃದ್ಧಿ, ಸಂತೃಪ್ತಿ, ಒಳ್ಳೆಯ ರೀತಿ ಅನುಕೂಲವಾಗಿದೆ. ಎಲ್ಲರ ಜೊತೆ ಚೆನ್ನಾಗಿರುವಂತಹದ್ದು, ಎಲ್ಲರಿಗೂ ನೀವು ವ್ಯಕ್ತಿತ್ವವಾಗಿ ಒಳ್ಳೆಯ ರೀತಿ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಳ್ಳುವಂತಹದ್ದು ಕುಟುಂಬಗಳಲ್ಲಿ ಒಳ್ಳೆಯದಾಗಿ ಇರುತ್ತೆ. ಈ ವಿಚಾರದಲ್ಲಿ ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ. ಇನ್ನು ವಿದ್ಯಾರ್ಥಿ ಮಕ್ಕಳಿಗೆ ಮತ್ತು ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ಹುಡುಗರಿಗೆ, ಹುಡುಗಿಯರಿಗೆ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸಂಗ ಮಾಡುವಂತಹ ವಿಚಾರವಾಗಿ ಅವರಿಗೆ ಶ್ರೇಷ್ಠವಾದಂತಹ ಒಂದು ಬುದ್ಧಿ ಚಾತುರ್ಯತೆ, ಬದಲಾವಣೆ ಇವೆಲ್ಲವೂ ಕೂಡ ಪ್ರಾರಂಭದ ಮಧ್ಯಕಾಲದವರೆಗೂ ಅಂದರೆ 14ರವರೆಗೂ ಚೆನ್ನಾಗಿದೆ. 14ರ ನಂತರ ಸ್ವಲ್ಪ ವೈಪರೀತ್ಯಗಳು ಕಾಣಿಸುವಂತಹದ್ದಿದೆ. ಹಾಗಾಗಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಅಮ್ಮನವರ ದರ್ಶನ ಮಾಡಿ ಹಾಲು ಅರಿಶಿಣದ ಪೂಜೆ, ಅಭಿಷೇಕ ಮಾಡಿಸೋದ್ರಿಂದ ವಿದ್ಯಾರ್ಥಿ ಮಕ್ಕಳಿಗೆ ಶ್ರೇಷ್ಠವಾದಂಥ ಶುಭ ಫಲ ಪಡೆಯುವಂತಹದ್ದಿರುತ್ತೆ. ಅಂದುಕೊಂಡ ಕಾರ್ಯವನ್ನು ಜಯಿಸುವಂತಹದ್ದಿರುತ್ತೆ. ಇನ್ನು ಮುಖ್ಯವಾಗಿ ಸುಖ ಮಿತ್ರರ ವಿಚಾರ ನಾವು ನೋಡಿದ್ರೆ, ಮಿತ್ರಸ್ಥಾನದಲ್ಲಿ ಯಾವುದೇ ರೀತಿ ವ್ಯವಹಾರಗಳು, ಫೈನಾನ್ಷಿಯಲ್ ಸೆಟ್ಲ್ಮೆಂಟ್ಗಳು 14ರಿಂದ 25ರವರೆಗೂ ಮಾಡೋದು ಒಳಿತಲ್ಲ. ಆ ನಂತರದ ದಿನಗಳಲ್ಲಿ ಶುಭ ಫಲಗಳು ಸಿಗತ್ತೆ. ಅಂದರೆ ಒಂದು ರೀತಿಯಲ್ಲಿ 15, 16ರ ನಂತರ ಭಾಳಷ್ಟು ಬದಲಾವಣೆಗಳು ಬರುತ್ತೆ ಸ್ನೇಹಿತರಿಂದ. ಅದರ ಒಳಗಡೆ ಸ್ವಲ್ಪ ವೈಪರೀತ್ಯಗಳು ಕಂಡುಬರುವಂತಹದ್ದಿದೆ. ಹಾಗಾಗಿ ಈ ಒಂದು ದಿನಾಂಕಗಳನ್ನು ಗಮನಿಸಿ ಕೆಲವೊಂದು ನಿರ್ಣಯಗಳು ತಗೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ವಿವಾಹ ಸ್ಥಾನ, ದಾಂಪತ್ಯ ಮತ್ತು ಆರೋಗ್ಯ ವಿಚಾರಗಳನ್ನು ನೋಡಿದ್ರೆ, ವಿವಾಹ ಸಂಬಂಧಗಳು 15, 16ರ ನಂತರ ಒಳ್ಳೆಯ ರೀತಿಯ ಬಂಧುತ್ವ ಸಿಗತ್ತೆ. ಮತ್ತು ವಿವಾಹ ಮಾಡಿಕೊಳ್ಳುವಂತಹ ಕುಟುಂಬಗಳಲ್ಲಿ ಆಸ್ತಿ
ಒಳ್ಳೆಯ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿಗಳು, ಸಂಬಂಧಗಳು ಸಿಗುವಂತಹದ್ದಿದೆ. ಒಳ್ಳೆಯ ರೀತಿ ಇರುತ್ತೆ. ಇನ್ನು ದಂಪತಿಗಳಿಗೂ ಸಹ ಶ್ರೇಷ್ಠವಾದಂತಹ ಸಮಯ ಅಂತೇಳಿ ಹೇಳ್ಬೋದು. ಕೆಲವೊಂದು ಭೂಮಿ ವ್ಯವಹಾರಗಳಾಗಿರ್ಬೋದು, ಜೀವನದಲ್ಲಿ ಒಂದು ಚೇತರಿಕೆಯನ್ನು ಉಂಟು ಮಾಡುವಂತಹ ಸ್ಥಿತಿ, ಬದಲಾವಣೆಯ ಜೀವನ ನೋಡುವಂತಹದ್ದು ಕಂಡುಬರುತ್ತೆ 15 ಮತ್ತು 16ರ ನಂತರ. ಇನ್ನು ಆರೋಗ್ಯ ವಿಚಾರ ನೋಡಿದ್ರೆ ಒಂದು 13ರ ನಂತರ ಸ್ವಲ್ಪ ಸ್ಟಮಕ್ ರಿಲೇಟೆಡ್, ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. 23ರ ನಂತರ ತಲೆನೋವು, ತಲೆಭಾರ ಬರುವಂತಹದ್ದು, ENT ಸಮಸ್ಯೆ ಅಂದರೆ ಕಣ್ಣು ಕೆಂಪಗಾಗುವಂತಹದ್ದು ಅಥವಾ ಕಿವಿಯಲ್ಲಾಗಿರ್ಬೋದು, ಎಲ್ಲಾದರೂ ಒಂದು ಅಂದರೆ ಸ್ವಲ್ಪ ಅಲರ್ಜಿಯಿಂದ ಅಂದರೆ ಸ್ಕಿನ್ ರಿಲೇಟೆಡ್ ಅಲರ್ಜಿಯಿಂದ ಗುಳ್ಳೆಗಳುಂಟಾಗುವಂತಹದ್ದು, ರಕ್ತ ಸಂಬಂಧಿ ಸಮಸ್ಯೆಗಳಿಂದ ಗುಳ್ಳೆಗಳುಂಟಾಗುವಂತಹದ್ದು ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶುಕ್ರ ಮತ್ತು ಕುಜಗ್ರಹ, ರಾಹು 3 ಗ್ರಹಗಳ ಪರಿಹಾರ ಮಾಡಿಕೊಂಡ್ರೆ ಈ ಒಂದು ತೊಂದರೆ ಮತ್ತು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಭಾಗ್ಯ ಪ್ರಯತ್ನ, ವೃತ್ತಿ ವಿಚಾರ, ಈ ವಿಚಾರಗಳನ್ನು ಗಮನಿಸಿದ್ರೆ ನೀವು ಭಾಗ್ಯ ಅಂತಂದರೆ ಅದೃಷ್ಟದ ವಿಚಾರದಲ್ಲಿ 13ರವರೆಗೂ ಒಳ್ಳೆಯ ರೀತಿಯ ಅದೃಷ್ಟಗಳನ್ನ ಪಡೆಯುವಂತಹದ್ದು, ಹಠಸಾಧನೆಯ ಭಾಗ್ಯಗಳು ಪಡಿತೀರಾ. 13ರ ನಂತರ ಸ್ವಲ್ಪ ಭಾಗ್ಯಗಳು ಸ್ವಲ್ಪ ನಿಧಾನಿಸುತ್ತೆ, ಲೇಟ್ ಆಗುತ್ತೆ. 23ರ ನಂತರ ನೀವು ಪಡೆಯುವಂತಹ ಭಾಗ್ಯಗಳು ಸಕಾಲಕ್ಕೆ ಸಿಕ್ಕದಂತೆ ಲೇಟಾಗಿ, ನಿಧಾನ ಆಗಿ ರಿವರ್ಸ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ವೃತ್ತಿ ವಿಚಾರದಲ್ಲಿ ಒಳ್ಳೆಯ ರೀತಿ ಬಲ, ಶಕ್ತಿ, ಸಾಮರ್ಥ್ಯ ಮತ್ತು ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ಪಡೆಯುವಂತಹ ಸಾಧ್ಯತೆಗಳು, ಒಂದು ಶಕ್ತಿಗೆ ತಕ್ಕಂತಹ ಒಂದು ಬದಲಾವಣೆ. ಅಂದರೆ ನಿಮಗೆ ಏನು ಊಹೆ ಮಾಡ್ತೀರಾ, ಏನು ಪ್ರಯತ್ನ ಮಾಡ್ತೀರಾ, ಆ ವಿಚಾರ ಸ್ವಲ್ಪ ವೃತ್ತಿಯಲ್ಲಿ, ಕೆಲಸದಲ್ಲಿ ಸಂತೃಪ್ತಿ ಕೊಡುವಂತಹ ಮಟ್ಟಿಗೆ ಅಂದರೆ ಸಂತೃಪ್ತಿ ಸಿಗತ್ತೆ ಈ ಒಂದು ತಿಂಗಳಲ್ಲಿ. ಈ ಒಂದು ತಿಂಗಳಲ್ಲಿ ನೀವೇನೇ ಕೆಲಸ ಮಾಡಲಿ, ಏನೇ ವ್ಯವಹಾರ ಮಾಡಲಿ, ಆ ವಿಚಾರದಲ್ಲಿ ಕುಟುಂಬದ ಜೊತೆಗೆ ಸಂತೃಪ್ತಿ ಪಡೆಯುವಂತಹದ್ದು, ಅಂದರೆ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಂದ ಕೂಡ ವೃತ್ತಿಯಲ್ಲಿ ಬದಲಾವಣೆ, ಬಲಾಬಲಗಳು ಸಿಗುವಂತಹದ್ದು ಈ ತಿಂಗಳಲ್ಲಿ ನೋಡುವಂತಹದ್ದಿರುತ್ತೆ. ಈ ತಿಂಗಳೆಲ್ಲ ಕೂಡ ಒಳ್ಳೆಯದನ್ನೇ ಬಯಸ್ಬೋದು. ಈ ಒಂದು ವೃತ್ತಿ ವಿಚಾರವಾಗಿ, ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ಒಳ್ಳೆಯ ರೀತಿ ಪ್ರಾಜೆಕ್ಟ್ಸ್ ಎಲ್ಲ ಸಿಗುವಂತಹ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಇನ್ನು ಆದಾಯ ವ್ಯಯ, ಖರ್ಚು ವೆಚ್ಚಗಳ ವಿಚಾರ ನೋಡಿದ್ರೆ ಸ್ವಲ್ಪ ಇಂಡಿವಿಜುವಲ್ ಪ್ರಯತ್ನ ಕಾರ್ಯಗಳಿಗೋಸ್ಕರ ನೀವು ಆದಾಯಗಳನ್ನ ಗಳಿಸ್ತಾ ಇರ್ತೀರ ಶ್ರಮ ಪ್ರಯತ್ನದಿಂದ. ಅಂದರೆ ಯಾವುದೋ ಒಂದು ಲೋನ್ ಮಾಡುವಂತಹದ್ದಾಗಿರ್ಬೋದು ಅಥವಾ ಗೋಲ್ಡ್ ಇಟ್ಟು ನೀವು ಲೋನ್ ಪಡೆಯುವಂತಹದ್ದು, ಅವುಗಳಿಂದ ಆದಾಯಗಳನ್ನ ಇಂಡಿವಿಜುವಲ್ ಕೆಲಸಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ. ಮತ್ತು ಖರ್ಚು ವೆಚ್ಚಗಳ ವಿಚಾರದಲ್ಲೂ ಕೂಡ ಕೆಲವೊಂದು ದೀರ್ಘಕಾಲಿಕವಾದ ಪ್ರಯತ್ನಗಳಿಗೋಸ್ಕರ ಖರ್ಚುಗಳು, ಇನ್ವೆಸ್ಟ್ಮೆಂಟು ದೊಡ್ಡ ಮೊತ್ತದಲ್ಲೇ ಬರುವಂತಹದ್ದಿರುತ್ತೆ. ಹಾಗಾಗಿ ಇಲ್ಲಿ ಬರುವ ಆದಾಯಕ್ಕಿಂತ ಸ್ವಲ್ಪ ಖರ್ಚುಗಳು ಕೂಡ ಸಮ ಪ್ರಮಾಣದಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ನೀವು ಶಕ್ತಿ ಮಾತಾ ದರ್ಶನ ಮತ್ತು ಶನಿ ದರ್ಶನ ಮಾಡಿದ್ರೆ ಈ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಸಮ ಪ್ರಮಾಣದಲ್ಲಿ ಒಳಿತಾಗುವಂತಹದ್ದಿರುತ್ತೆ. ಒಟ್ಟಾರೆಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. 3 ಗ್ರಹಗಳು ಶುಕ್ರ, ಕುಜ, ರಾಹು ಈ ಗ್ರಹಗಳು ನೀವು ಪರಿಹಾರ ಮಾಡಿದ್ರೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಈ ತಿಂಗಳೆಲ್ಲ ಕೂಡ ಸದಾಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ನಿಮ್ಮ ಮೇಲೆ ಶ್ರೇಷ್ಠವಾದಂತಹ ಪ್ರತಿಫಲಗಳನ್ನು ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.